ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ನಾನು ಜೆನಿ ಮಾತಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಬಂದು ಈ ರತನ್ ಟಾಟಾ, ಸೊ ಇವ್ರ ಬಗ್ಗೆ ನೋಡೋಣ ಏನು ಅಂತ ಹೇಳಿಬಿಟ್ಟು. ಸೊ ಇವರ ಒಂದು ಹುಟ್ಟಿರುವ ಸ್ಥಳ ನೋಡಬೇಕಂದ್ರೆ ಬಾಂಬೆ. ಸೊ ಇವರ ಡೇಟ್ ಆಫ್ ಬರ್ತ್ 28 ಡಿಸೆಂಬರ್ 1937. ಸೊ ಇವರ ಒಂದು ಹೈಸ್ಕೂಲ್ ಸ್ಟಡಿಯಲ್ಲಿ ಮಾಡಿದ್ರು ಅಂತ ನೋಡಬೇಕಂದ್ರೆ ಬಿಷಪ್ ಕಾಟನ್ ಅಂದರೆ ಶಿಮ್ಲಾದಲ್ಲಿ ಇರೋ ಒಂದು ಬಿಷಪ್ ಕಾಟನಲ್ಲಿ ಮಾಡಿದ್ರು. ಫರ್ದರ್ ಹೈಯರ್ ಸ್ಟಡಿ ಎಲ್ಲಿ ಮಾಡಿದ್ರು ಅಂತ ನೋಡಬೇಕಂದ್ರೆ ಕಾರ್ನೆಲ್ ಯೂನಿವರ್ಸಿಟಿ, ಇದಿರೋದು ಅಮೆರಿಕಾದಲ್ಲಿ. ಸೊ ಈ ಒಂದು ಸ್ಟಡೀಸ್ನ ಇಲ್ಲಿ ಇವರು ಕಂಪ್ಲೀಟ್ ಮಾಡಿದ್ರು, ಹೈಯರ್ ಸ್ಟಡೀಸ್ನ. ಮತ್ತು ಸೊ ನೆಕ್ಸ್ಟ್ ನೋಡಬೇಕಂದ್ರೆ ಈ ಒಂದು ಟಾಟಾ ಕಂಪನಿ ಏನಿದೆ, ಸೊ ಇದು ಯಾವಾಗ ಸ್ಟಾರ್ಟ್ ಆಯಿತು ಮತ್ತು ಯಾರು ಸ್ಟಾರ್ಟ್ ಮಾಡಿದ್ರು ಅಂತ ನೋಡಬೇಕಂದ್ರೆ 1868ರಲ್ಲಿ ಜೇಮ್ಶೆಡ್ ಟಾಟಾ, ಸೊ ಇವ್ರು ಬಂದು ಈ ಒಂದು ಕಂಪನಿನ ಶುರು ಮಾಡಿದ್ರು. ಎಷ್ಟು ಬಂಡವಾಳ ಹಾಕಿ ಶುರು ಮಾಡಿದ್ರು ಅಂತ ನೋಡಬೇಕಂದ್ರೆ 21,000 ರೂಪಾಯಿ ಹಾಕಿ ಶುರು ಮಾಡಿದ್ರು. 1868ರಲ್ಲಿ ಜೇಮ್ಶೆಡ್ ಟಾಟಾ ಅವರು ಈ ಕಂಪನಿನ ಶುರು ಮಾಡಿದ್ರು. ಓಕೆ, ಸೊ ಇದಾದ ಮೇಲೆ ಈಗ ನೋಡಬೇಕಂದ್ರೆ ಅಂದರೆ 150 ವರ್ಷ ಆದಮೇಲೆ ಈಗ ನೋಡಬೇಕು ಅಂತ ಅಂದರೆ ಈ ಕಂಪನಿ ಬಂದು ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂತ ನೋಡಬೇಕು ಅಂತ ಅಂದರೆ ಟಾಟಾ ಕಂಪನಿ ಅನ್ನೋದು ತುಂಬ ದೊಡ್ಡ ಕಂಪನಿ ಈಗ. ಸೊ ಇದು ಮತ್ತೆ ಈ ಕಂಪನಿದು ಬಂದು ಟೋಟಲ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡಬೇಕಂದ್ರೆ 24 ಲಕ್ಷ ಕೋಟಿ ರೂಪಾಯಿ ಈ ಕಂಪನಿದು ವ್ಯಾಲ್ಯೂ. ಸೊ ಮತ್ತೆ ವರ್ಷ 1999ರಲ್ಲಿ GRD ಟಾಟಾ ಅನ್ನೋರು ಈಗಿರೋ ರತನ್ ಟಾಟಾ ಅವ್ರನ್ನ ಚೇರ್ಮನ್ ಆಗಿ ಮಾಡಿದ್ರು. ಸೊ ರತನ್ ಟಾಟಾ ಅವರು ಚೇರ್ಮನ್ ಆಗಿ ಆಗಬೇಕಾದ್ರೆ ಅಂದರೆ 1999ರಲ್ಲಿ ರತನ್ ಟಾಟಾ ಅವರು ಚೇರ್ಮನ್ ಆಗಬೇಕಾದ್ರೆ ಆಗ ಎಷ್ಟಿತ್ತು ಅಂತ ನೋಡಬೇಕಂದ್ರೆ ಕಂಪನಿದು ವ್ಯಾಲ್ಯೂ 6 ಕೋಟಿ ಇತ್ತು. ಸೊ ರತನ್ ಟಾಟಾ ಅವರು ಎಷ್ಟುವರೆಗೂ ತೊಗೊಂಡು ಬಂದರು ಅಂತ ನೋಡಿದ್ರೆ 6 ಕೋಟಿ ಇದ್ದಿದ್ದು 6,000 ಕೋಟಿ ರೂಪಾಯಿಗೆ ತೊಗೊಂಡು ಬಂದು ನಿಲ್ಲಿಸಿದ್ರು ರತನ್ ಟಾಟಾ ಅವರು, ಈಗಿರೋ ರತನ್ ಟಾಟಾ ಅವರು. ಸೊ ಇದೆಲ್ಲ ಆದಮೇಲೆ ಓಕೆ, ನೆಕ್ಸ್ಟು ಏನು ಕಂಪನೀಸು ಇದೆ, ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಟಾಟಾ ಕಂಪನಿಯಲ್ಲಿ ಅಂತ ನೋಡಬೇಕಂದ್ರೆ ಎಲ್ರಿಗೂ ಗೊತ್ತು ಟಾಟಾ ಸಾಲ್ಟು, ಮತ್ತು ಟಾಟಾ ಸ್ಟೀಲು, ಟಾಟಾ ಟ್ರಕ್ಕು, ಟಾಟಾ ಇನ್ಶೂರೆನ್ಸು, ಟಾಟಾ ಟೀ, ಟಾಟಾ ಕಾರ್, ಮತ್ತು ಟಾಟಾ ಫೈನಾನ್ಸ್. ಸೊ ಇನ್ನೂ ಹಲವಾರು ಇದೆ. ಸೊ ಇದೆಲ್ಲರಿಗೂ ಗೊತ್ತೇ ಇದೆ. ಓಕೆ, ಸೊ ಇಷ್ಟು ಪ್ರಾಡಕ್ಟ್ಸು ಇದಕ್ಕೆ ಮೇಲೇನೂ ಇರೋದು ಇನ್ನೂ ತುಂಬ ಪ್ರಾಡಕ್ಟ್ಸ್ಗಳಿದೆ ಈ ಟಾಟಾ ಕಂಪನಿಯಲ್ಲಿ. ಓಕೆ, ಸೊ ಈಗ ನೆಕ್ಸ್ಟ್ ನೋಡಬೇಕಂದ್ರೆ ಟಾಟಾ ಪವರ್. ಸೊ ಏನದು ಟಾಟಾ ಪವರ್ ಅಂದರೆ, ಸೊ ಎಲ್ರಿಗೂ ಗೊತ್ತಿದೆ ಟಾಟಾ ಪವರ್ ಅಂದರೆ ಏನು ಅಂತ ಹೇಳಿಬಿಟ್ಟು. ಸೊ ಇದರಲ್ಲಿ ಬಂದು ಏನು ಮಾಡಿದ್ರು ಅಂತ ನೋಡಬೇಕಂದ್ರೆ ರತನ್ ಟಾಟಾ ಅವರು ಆಫ್ರಿಕಾ ದೇಶದಲ್ಲಿ ಇರುವ ಒಂದು ಸಣ್ಣ ಒಂದು ವಿಲೇಜಲ್ಲಿ ಜಾಂಬಿಯಾ ಅನ್ನೋ ಒಂದು ವಿಲೇಜು. ಸೊ ಆ ಒಂದು ವಿಲೇಜಲ್ಲಿ ಬಂದು ಒಂದು ಹೈಡ್ರೋ ಪವರ್ ಪ್ರಾಜೆಕ್ಟು ಆಗಿದೆ. ಸೊ ಅದು ಬಂದು ರತನ್ ಟಾಟಾ ಅವರೇ ಮಾಡಿರೋದು. ಸೊ ಈ ಒಂದು ಪವರ್ ಪ್ರಾಜೆಕ್ಟು ಏನಿದೆ, ಇದ್ರದ್ದು ಎಷ್ಟಿದೆ ಮೆಗಾವ್ಯಾಟ್ ಅಂತ ನೋಡಬೇಕಂದ್ರೆ 120 ಮೆಗಾವ್ಯಾಟ್ ಇದೆ ಈ ಒಂದು ಹೈಡ್ರೋ ಪವರ್ ಪ್ರಾಜೆಕ್ಟಲ್ಲಿ. ಸೊ ಎಷ್ಟು ಟ್ರಾನ್ಸ್ಮಿಷನ್ ಲೈನ್ ಇದೆ ಅಂತ ನೋಡಬೇಕಂದ್ರೆ 236 ಕಿಲೋಮೀಟರ್ ಇದೆ. ಸೊ ಈ ಒಂದು ಹೈಡ್ರೋ ಪವರ್ ಪ್ರಾಜೆಕ್ಟಲ್ಲಿ ಈ ಒಂದು ಪವರಲ್ಲಿ ಎಷ್ಟು ಜನರಿಗೆ ಕರೆಂಟು ಪ್ರೊಡ್ಯೂಸ್ ಆಗುತ್ತೆ ಅಂತ ನೋಡಬೇಕಂದ್ರೆ ಸುಮಾರು 10 ಲಕ್ಷ ಜನರಿಗಿಂತ ಅಧಿಕವಾಗಿ ಕರೆಂಟ್ ಇಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ. ಇದಕ್ಕೆ ಕಾರಣ ರತನ್ ಟಾಟಾ ಅವರು. ಸೊ ಇದು ಇವರ ಒಂದು ಟಾಟಾ ಪವರ್. ಓಕೆ, ಈ ಒಂದು ಪ್ರಾಜೆಕ್ಟು. ಓಕೆ, ಸೊ ಇದು ಬಿಟ್ಟು ಇವಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಟಾಟಾದು ಅಂತ ನೋಡಬೇಕಂದ್ರೆ ಟಾಟಾ ಸ್ಟೀಲ್. ಸೊ ಟಾಟಾ ಸ್ಟೀಲ್ ಅನ್ನೋದು ಬಂದು ಆಲ್ಮೋಸ್ಟ್ ಎಲ್ಲ ಕಂಟ್ರಿಯಲ್ಲಿ ಕೂಡ ಬಂದು ಟಾಟಾ ಸ್ಟೀಲ್ ಅನ್ನೋದು ಆ ಒಂದು ಈ ಟಾಟಾ ಕಂಪನಿಯವ್ರದ್ದು ಇದೆ. ಸೊ ಇದರಲ್ಲಿ ಬಂದು ಬೇರೆ ಎಲ್ಲಿ ಒಂದು ಎಕ್ಸಾಂಪಲ್ ನಾನು ಹೇಳಬೇಕು ಅಂತಂದರೆ ದುಬೈಯಲ್ಲಿ ಇರೋ ಬರ್ಜ್ ಖಲೀಫಾ ಏನಿದೆ, ಸೊ ಇದನ್ನ ಕನ್ಸ್ಟ್ರಕ್ಟ್ ಮಾಡಿರೋದು ಕೂಡ ಬಂದು ಟಾಟಾ ಸ್ಟೀಲಲ್ಲಿ. ಸೊ ಈ ಥರ ಬಂದು ಆಲ್ಮೋಸ್ಟ್ ಎಲ್ಲ ಕಂಟ್ರಿಯಲ್ಲಿ ಕೂಡ ಬಂದು ಟಾಟಾ ಸ್ಟೀಲ್, ಟಾಟಾ ಕಂಪನೀಸು ಈ ಥರ ತುಂಬ ಹಲವಾರು ಇದೆ. ಬಿಟ್ಟು ನೆಕ್ಸ್ಟ್ ನೋಡಬೇಕಂದ್ರೆ ಟಾಟಾ ಮೋಟರ್ಸ್. ಸೊ ಟಾಟಾ ಮೋಟರ್ಸ್ ಬಂದು ಯಾವಾಗ ಶುರು ಮಾಡೋದು ಅಂದರೆ 1945ರಲ್ಲಿ ಟಾಟಾ ಮೋಟರ್ಸ್ನ ಶುರು ಮಾಡಿದ್ರು. ಇದರಲ್ಲಿ ಏನಿದೆ ಅಂತ ನೋಡಬೇಕಂದ್ರೆ ಟಾಟಾ ಕಾರ್ಸ್ ಮತ್ತು ಟಾಟಾ ಟ್ರಕ್ಸ್. ಸೊ ಈ ಥರ ಇದೆ. ಮತ್ತು ಇದರಲ್ಲಿ ಫೇಮಸ್ ಆಗಿರೋದು ಎಲ್ರಿಗೂ ಗೊತ್ತಿದೆ ಟಾಟಾ ಇಂಡಿಕಾ ಅಂತ ಹೇಳಿ ಬಿಟ್ಟಿದ್ರು ಫಸ್ಟು. ಸೊ ಅದು ಈಗ ಕೂಡ ಇದೆ. ಟಾಟಾ ಇಂಡಿಕಾ ಅನ್ನೋದು ಕ್ಯಾಬಲ್ಲಿ ನೋಡಬೇಕಂದ್ರೆ ಎಲ್ಲ ಕ್ಯಾಬ್ಸಲ್ಲೂ ಕೂಡ ಬಂದು ಟಾಟಾ ಇಂಡಿಕಾ ಕ್ಯಾಬ್ಸ್ ಅಂತ ಇರುತ್ತೆ. ಸೊ ಈ ಟಾಟಾ ಇಂಡಿಕಾ ಅನ್ನೋದು ಬಿಟ್ಟರು. ಸೊ ಇದಾದ ಮೇಲೆ ಬಂದು ಇನ್ನೊಂದು ಕಾರ್ನ ಲಾಂಚ್ ಮಾಡಿದ್ರು. ಅದು ಯಾವುದಂತ ನೋಡಬೇಕಂದ್ರೆ ಒಂದು ಸಣ್ಣ ಸ್ಟೋರಿ ನೋಡಬೇಕಂದ್ರೆ ಟಾಟಾ ಬಂದು ಅವರ ಒಂದು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದ್ಸತಿ ಮಳೆಯಲ್ಲಿ ಬಂದು ಒಂದು ಸಣ್ಣ ಫ್ಯಾಮಿಲಿಯಲ್ಲಿ ತಾಯಿ, ತಂದೆ, 2 ಮಕ್ಕಳು ಎಲ್ಲರೂ ಕೂಡ ಒಂದು 2 ವೀಲರಲ್ಲಿ ಹೋಗ್ತಾ ಇದ್ರು. ಸೊ ಆಗ ಟಾಟಾದವ್ರಿಗೆ ಒಂದು ಪ್ಲಾನ್ ಹೊಳಿತು, ಯಾಕೆ ಬರೀ 4 ಜನ ಕೂತ್ಕೊಳ್ತಾರೆ, ಒಂದು ಕಾರ್ನ ನಾನು ಲಾಂಚ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ಆಗ ಒಂದು ಕಾರ್ನ ಲಾಂಚ್ ಮಾಡಿರೋದು ಯಾವುದು ಅಂತ ನೋಡಬೇಕಂದ್ರೆ ಅದೇ
ನಾನೋ ಕಾರ್, ಈ ಒಂದು ಕಾರ್ದು ಬೆಲೆ ಏನಿತ್ತು ಅವಾಗ ಅಂತ ಹೇಳಿ ನೋಡ್ಬೇಕಂದ್ರೆ ಬರೀ ಕೇವಲ 1 ಲಕ್ಷ ರೂಪಾಯಿಗೆ ಈ ಟಾಟಾ ನ್ಯಾನೋ ಕಾರ್ನ ಲಾಂಚ್ ಮಾಡಿದ್ರು ಈ ಒಂದು ರತನ್ ಟಾಟಾ ಅವರು. ಸೊ ಇದು ಬಿಟ್ಟು ಬಂದು ನೆಕ್ಸ್ಟ್ ನೋಡ್ಬೇಕಂದ್ರೆ ಈಗಿರೋ ಎಲ್ಲ ಫೇಮಸ್ ಬ್ರ್ಯಾಂಡ್ ಕಾರ್ ಏನಿದೆ ಅನ್ನೋದು ಗೊತ್ತಿದೆ ಎಲ್ರಿಗೂ ಕೂಡ. ಬಂದು ಜಾಗ್ವಾರ್ ಆಗಿರ್ಬೋದು, ಜಾಗ್ವಾರ್ ಮತ್ತೆ ರೋಲ್ಸ್ ರಾವರ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಕಂಪನಿ ಎಲ್ಲಿ ಇದೆ ಅಂತ ನೋಡ್ಬೇಕಂದ್ರೆ ಅಮೆರಿಕಾದಲ್ಲಿ ಇರೋ ಫೋರ್ಡ್ ಅನ್ನೋ ಕಂಪನಿ. ಸೊ ಈ ಒಂದು ಫೋರ್ಡ್ ಅನ್ನೋ ಕಂಪನಿಯಲ್ಲಿ ರತನ್ ಟಾಟಾದವರು ಜಾಗ್ವಾರ್ ಕಂಪನಿ ಮತ್ತೆ ರೋಲ್ಸ್ ರಾವರ್ ಕಂಪನಿ ಈ ಒಂದು ಕಂಪನಿನ ಖರೀದಿ ಮಾಡಿಕೊಂಡ್ರು. ಅಂದ್ರೆ ಅಮೆರಿಕಾದಲ್ಲಿರೋ ಫೋರ್ಡ್ ಈ ಒಂದು ಕಂಪನಿಯಲ್ಲಿ ಜಾಗ್ವಾರ್ ಮತ್ತೆ ರೋಲ್ಸ್ ರಾಯರ್ ಆ ಒಂದು ಕಂಪನಿನ ಇಲ್ಲಿ ಇರೋ ಟಾಟಾದವರು ಖರೀದಿ ಮಾಡಿಕೊಂಡ್ರು. ಎಷ್ಟು ಕೊಟ್ಟು ಖರೀದಿ ಮಾಡಿಕೊಂಡ್ರು ಅಂತ ನೋಡ್ಬೇಕಂದ್ರೆ 930 ಕೋಟಿ ರೂಪಾಯಿನ ಕೊಟ್ಟು ಈ ಕಾರ್ ಕಂಪನಿನ ಖರೀದಿ ಮಾಡಿಕೊಂಡ್ರು. ಸೊ ಇದು ಬಂದು ಟೋಟಲ್ ಬಂದು ಟಾಟಾ ಮೋಟರ್ಸ್ ಅನ್ನೋ ಒಂದು ಪ್ರಾಜೆಕ್ಟ್. ಓಕೆ, ಸೊ ಈ ಒಂದು ಪ್ರಾಜೆಕ್ಟ್ ಆದ್ಮೇಲೆ ಈ ಪ್ರಾಜೆಕ್ಟ್ ಅಲ್ಲಿ ಟಾಟಾ ಮೋಟರ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ಅಲ್ಲೇ ಬಂದು ಈಗ ಹೊಸದು ಟಾಟಾ ಕಂಪನಿ ಅವರೇ ಒಂದು ಕಾರ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಅದು ಯಾವ್ದು ಅಂತ ನೋಡ್ಬೇಕಂದ್ರೆ ಟಾಟಾ ಅವಿನಿಯಾ ಈ ಒಂದು ಕಾರ್. ಇದು ಬಂದು ಎಲೆಕ್ಟ್ರಿಕ್ ಕಾರು. ಸೊ ಈ ಕಾರ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಇದೇ ಒಂದು ಫ್ಲೈಟ್ ತರ ಕಾಣುತ್ತೆ. ಸೊ ಈ ತರ ಒಂದು ಕಾರು ಹೊಸದಾಗಿ ಈಗ ಲಾಂಚ್ ಮಾಡ್ತಾ ಇದ್ದಾರೆ ಟಾಟಾ ಅವಿನಿಯಾ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕ್ ಕಾರು. ಓಕೆ, ಇದೊಂದು. ಸೊ ಇದೆಲ್ಲ ಒಟ್ಟು ನಾನು ಏನ್ ಹೇಳಿದೆ, ಇದು ಕಂಪ್ಲೀಟ್ ಆಗಿ ಫುಲ್ ಅಂಡ್ ಫುಲ್ ಟಾಟಾ ಮೋಟರ್ಸ್. ಓಕೆ, ಟಾಟಾ ಮೋಟರ್ಸ್ ಮುಗೀತು. ಸೊ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಅಂತ ಇಷ್ಟೊತ್ತು ನಾವು ಬಂದು ಟಾಟಾ ಪವರ್ ನೋಡಿದ್ವಿ. ಓಕೆ, ಸೆಕೆಂಡ್ ಬಂದು ಟಾಟಾ ಸ್ಟೀಲ್ ಇದನ್ನ ನೋಡಿದ್ವಿ. ಓಕೆ, ಮೂರನೇದು ಟಾಟಾ ಮೋಟರ್ಸ್ ಇದನ್ನ ನೋಡಿದ್ವಿ. ಈಗ ನೋಡ್ಬೇಕಂತಂದ್ರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಂದ್ರೆ TCS ಅಂತ ಹೇಳ್ತೀವಿ. ಅಂದ್ರೆ ಏನಿದು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಂದ್ರೆ ಏನು ಅಂತ ನೋಡ್ಬೇಕಂದ್ರೆ ಇದು ಒಂದು IT ಕಂಪನಿ. ಟಾಟಾ ಅನ್ನೋದು ಟಾಟಾದಲ್ಲಿ ಇರೋ IT ಕಂಪನಿ ಅವ್ರದ್ದು. ಸೊ ಈ ಒಂದು ಟೋಟಲ್ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟಿದೆ ಈ ಟಾಟಾ ಕಂಪನಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಮಾತ್ರ, ಈ ಒಂದು ಕಂಪನಿಯಲ್ಲಿ ಮಾತ್ರ ಎಷ್ಟಿದೆ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಅಂತ ನೋಡ್ಬೇಕಂದ್ರೆ 12 ಲಕ್ಷ ಕೋಟಿ ರೂಪಾಯಿ. ಸೊ ಈ ಒಂದು ಪ್ರಾಜೆಕ್ಟ್ ತುಂಬಾ ದೊಡ್ಡ ಪ್ರಾಜೆಕ್ಟ್ ಇದೊಂದು. ಸೊ ಈ ಒಂದು ಪ್ರಾಜೆಕ್ಟ್ಗೆ ಈ ಒಂದು ಕನ್ಸಲ್ಟೆನ್ಸಿ IT ಏನಿದೆ, ಸೊ ಇದಕ್ಕೆ ವಿಶ್ವದ ಎಲ್ಲ ಕಡೆನೂ ಕ್ಲೈಂಟ್ಸ್ಗಳು ಇದ್ದಾರೆ ಇವ್ರಿಗೆ. ಸೊ ಇದೊಂದು. ಸೊ ಇದರಲ್ಲಿ ಇನ್ನೊಂದು ಮೇನ್ ಕಾನ್ಸೆಪ್ಟ್ ಏನು ಅಂತ ನೋಡ್ಬೇಕಂದ್ರೆ ಮುಂಚೆ ಎಲ್ಲ ನಾವು ಬಂದು ಪಾಸ್ಪೋರ್ಟ್ ಅಪ್ಲೈ ಮಾಡಬೇಕಂದ್ರೆ ತುಂಬಾ ಕಷ್ಟ ಇರ್ತಿತ್ತು, ತುಂಬಾ ಲಾಂಗ್ ಪ್ರೋಸೆಸ್ ಇರ್ತಿತ್ತು, ತುಂಬಾ ಲಾಂಗ್ ಡ್ಯೂರೇಷನ್ ಇರ್ತಿತ್ತು. ಸೊ ತುಂಬಾ ಸಾಹಸನೇ ಮಾಡಬೇಕು ಒಂದು ಪಾಸ್ಪೋರ್ಟ್ ಅಪ್ಲೈ ಮಾಡಬೇಕು ಅಂತಂದ್ರೆ ಮುಂಚೆ ಅಲ್ಲ. ಸೊ ಈಗ ಬಂದು ಏನಾಗಿದೆ ಅಂತ ಹೇಳ್ಬೇಕಂದ್ರೆ ಯಾವಾಗ TCS ಬಂತೋ IT ಕಂಪನಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಬಂತೋ, ಸೊ ಅಲ್ಲಿಂದ ನಮಗೆ ಸಿಗುವ ಒಂದು ಏನು ಅಂತ ನೋಡ್ಬೇಕಂದ್ರೆ ಟೆಕ್ನಾಲಜಿ ಮತ್ತೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇದನ್ನ ತುಂಬಾ ಈಸಿಯಾಗಿ ಮಾಡಿಕೊಟ್ರು. ಈ ಒಂದು ಪಾಸ್ಪೋರ್ಟು ಇಷ್ಟು ಈಸಿಯಾಗಿ ನಮ್ಗೆ ಹೋಗಿದ ತಕ್ಷಣ ಒಂದೇ ದಿವಸದಲ್ಲಿ ಆಗೋ ಥರ ಇಷ್ಟು ಈಸಿಯಾಗಿ ಮಾಡಿಕೊಟ್ಟಿರೋದು ಈ ಒಂದು TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅವರೇ. ಸೊ ಈ ಒಂದು IT ಕಂಪನಿಯಿಂದಾನೆ ಇಷ್ಟು ಈಸಿಯಾಗಿ ಪ್ರತಿಯೊಂದು ಆಗ್ತಾ ಇರೋದು. ಸೊ ಇದೊಂದು ಮತ್ತೆ ಸೊ ಇದೆಲ್ಲಾನು ಆಯಿತು ಟಾಟಾ ಕನ್ಸಲ್ಟೆನ್ಸಿ ಪ್ರತಿಯೊಂದು ಎಲ್ಲ ಪ್ರಾಜೆಕ್ಟ್ಸು ಕೂಡ ಬಂದು ಆಯಿತು. ಸೊ ಈಗ ನೆಕ್ಸ್ಟ್ ಏನು ಮಾಡಿದ್ರು ಅಂತ ನೋಡಬೇಕು ಅಂತ ಅಂದರೆ ರತನ್ ಟಾಟಾ ಅವರು ಅಮೆರಿಕಾದಲ್ಲಿ ಇರೋ ಸ್ಕೂಲ್ ಕಾಲೇಜಿಗೆ ಬಂದು ಡೊನೇಟ್ ಮಾಡಿದ್ದಾರೆ ಅಮೌಂಟು. ಎಷ್ಟು ಮಾಡಿದ್ದಾರೆ ಅಂತ ನೋಡಬೇಕಂದ್ರೆ ಸುಮಾರು 300 ಕೋಟಿ ರೂಪಾಯಿಗಿಂತ ಹೆಚ್ಚಾಗಿ ಡೊನೇಷನ್ನ ಕೊಟ್ಟಿದ್ದಾರೆ. ಇಲ್ಲಿರೋ ರತನ್ ಟಾಟಾದವರು ಅಮೆರಿಕಾದಲ್ಲಿ ಇರೋ ಸ್ಕೂಲ್ಗೆ ಕಾಲೇಜ್ಗೆ ಏನಕ್ಕೆ ಕೊಟ್ಟರು ಅಂತ ನೋಡ್ಬೇಕಂದ್ರೆ ಅಮೆರಿಕಾದಲ್ಲಿ ಇರೋ ಈ ನಮ್ಮ ಭಾರತೀಯವರು ಯಾರು ಓದ್ತಾರೋ ಅಲ್ಲಿ ಯಾರು ಓದೋದವ್ರಿಗೆ ಅವ್ರಿಗೆ ಸ್ಕಾಲರ್ಶಿಪ್ ಸಿಗಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ರತನ್ ಟಾಟಾದವರು ಅಲ್ಲಿ ಇರೋ ಕಾಲೇಜ್ ಸ್ಕೂಲ್ಗೆ ಡೊನೇಷನ್ ಕೊಟ್ಟಿದ್ದಾರೆ. ಸೊ ಇದರಿಂದ ಈ ಒಂದು ಡೊನೇಷನ್ ಮಾಡಿದ್ರಿಂದ ಅಲ್ಲಿರೋ ಒಂದು ಕಾಲೇಜ್ ಸ್ಕೂಲಲ್ಲಿ ನೋಡ್ಬೇಕಂದ್ರೆ ರತನ್ ಒಂದು ಹಾಲ್ಗೆ ಬಂದು ಟಾಟಾ ಹಾಲ್ ಅಂತಾನೆ ಬರ್ದಿರ್ತಾರೆ ಆ ಒಂದು ಸ್ಟೋನ್ ಮೇಲೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಒಂದು. ಸೊ ಇಷ್ಟೆಲ್ಲ ಮಾಡಿದ್ರು. ಓಕೆ, ಸೊ ನೆಕ್ಸ್ಟ್ ನೋಡ್ಬೇಕಂದ್ರೆ ಈ ಒಂದು ಬರೀ 2021ರಲ್ಲಿ ಆ ವರ್ಷದಲ್ಲಿ ಮಾತ್ರ ಎಷ್ಟು ಪ್ರಾಫಿಟ್ ಬಂತು ಈ ಒಂದು ಟಾಟಾ ಕಂಪನಿ ಕಡೆಯಿಂದ ಅಂತ ನೋಡಬೇಕು ಅಂದರೆ ಟೋಟಲ್ 10 ಲಕ್ಷ ಕೋಟಿ ರೂಪಾಯಿ ಬರೀ ಪ್ರಾಫಿಟೇ ಬಂತು ಈ ಒಂದು 2021ನೇ ವರ್ಷದಲ್ಲಿ. ಸೊ ಈ ಒಂದು ಪ್ರಾಫಿಟ್ ಬಂತು ಇದು. ಓಕೆ, ಸೊ ಇದು ಮಾತ್ರ ಇದೆಯಾ, ಬೇರೆ ಏನು ಅಂತ ನೋಡಬೇಕು ಅಂತಂದರೆ ಫ್ಲೈಟ್ ಕಂಪನಿನ ಕೂಡ ಬಂದು ರತನ್ ಟಾಟಾ ಅವರು ಖರೀದಿ ಮಾಡಿದ್ರು. ಯಾವುದು ಅದು ಅಂತ ನೋಡಬೇಕು ಅಂದರೆ ಏರ್ ಏಷ್ಯಾ ಮತ್ತು ಏರ್ ಇಂಡಿಯಾ. ಸೊ ಇದು ಬಿಟ್ಟು ಇನ್ನು ಏನೆಲ್ಲ ಇದೆ ಅಂತ ನೋಡಬೇಕು ಅಂದರೆ
ಟಾಟಾ ನ್ಯಾನೋ ಆ್ಯಪ್, ಈ ಒಂದು ಅಪ್ಲಿಕೇಶನ್ ಏನಿದೆ, ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನೋಡ್ಬೇಕಂದ್ರೆ ಟಾಟಾದು ಒಟ್ಟು ಪ್ರಾಜೆಕ್ಟ್ಸ್ ಕಂಪನೀಸ್ ಏನಿದೆ ಎಲ್ಲ ಒಂದು ಆ ಆ್ಯಪಲ್ಲಿ ನಾವು ನೋಡ್ಬೋದು. ಅದು ಟಾಟಾ ನಿಯೋ ಆ್ಯಪ್ ಅಂತ ಹೇಳ್ಬಿಟ್ಟು ಇದು. ಸೊ ಇದು ಬಿಟ್ಟು ಬೇರೆ ಏನಿದೆ ಅಂತ ನೋಡ್ಬೇಕಂದ್ರೆ ಟಾಟಾ ಹೌಸಿಂಗ್ ಇದೆ, ಎರಡನೇದು ರಿಯಲ್ ಎಸ್ಟೇಟು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಇದು. ಮತ್ತೆ ಸೊ ಇದೆಲ್ಲನೂ ಕೂಡ ಬಂದು ಎಷ್ಟು ಕಂಟ್ರೀಸ್ ಅಲ್ಲಿ ಇದೆ ಅಂತ ನೋಡ್ಬೇಕಂದ್ರೆ 27 ಕಂಟ್ರೀಸ್ನ ಟಾಟಾದವರು ಖರೀದಿ ಮಾಡಿದ್ದಾರೆ. ಅಂದ್ರೆ 27 ದೇಶದಲ್ಲಿ ಇರೋ ಕಂಪನೀಸ್ನ ಟಾಟಾದವರು ಖರೀದಿ ಮಾಡಿದ್ದಾರೆ. ಸೊ ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ ಟಾಟಾ ಕಂಪನಿ ಅನ್ನೋದು ಇಂಟರ್ನ್ಯಾಷನಲ್ ಕಂಪನಿ ಆಗಿದೆ. ಸೊ ಬೇರೆ ದೇಶಗಳಲ್ಲಿ ಇರೋ ಕಂಪನೀಸ್ನ ಟಾಟಾದವರು ಖರೀದಿ ಮಾಡಿದ್ರಿಂದ ಮತ್ತೆ ಇಲ್ಲಿ ಟಾಟಾದವರು ಏನು ಕಂಪನಿ ಇಟ್ಟಿದ್ದಾರೆ, ಇದು ಪ್ರತಿಯೊಂದು ಕೂಡ ಕಂಪನೀಸು ಬೇರೆ ಬೇರೆ ದೇಶಗಳಲ್ಲಿ ಇರೋದ್ರಿಂದ ಟಾಟಾ ಕಂಪನಿ ಅನ್ನೋದು ಇಂಟರ್ನ್ಯಾಷನಲ್ ಕಂಪನಿ. ಸೊ ಇದು ಮತ್ತೆ ಸೊ ಇಷ್ಟೆಲ್ಲ ಬಂದು ಎಲ್ಲರಿಗೂ ಕೂಡ ಬಂದು ತುಂಬ ಒಂದು ಫ್ಲೆಕ್ಸಿಬಲ್ ಆಗಿ ಇದ್ದು ಬಿಸ್ನೆಸ್ ಮಾಡೋರೆ ಈ ಒಂದು ರತನ್ ಟಾಟಾ ಅವರು. ಸೊ ಏನಂತ ಹೇಳಬೇಕಂದ್ರೆ ವ್ಯಾಪಾರಿಗೆ ಸ್ಫೂರ್ತಿಯಾಗಿ, ಮತ್ತೆ ಗ್ರಾಹಕರಿಗೆ ನಂಬಿಕೆಯಾಗಿ, ಮತ್ತೆ ದೇಶಕ್ಕೆ ಸೇವಕರಾಗಿ, ಸೊ ಈ ಥರ ಎಲ್ಲ ಮಾಡಿ ಗೆದ್ದು ಬಂದಿರೋರು ಈ ಒಂದು ರತನ್ ಟಾಟಾ ಅವರು. ಸೊ ಇದು ಇವರ ಒಂದು ಕಾನ್ಸೆಪ್ಟು. ಓಕೆ, ಸೊ ಟೋಟಲ್ ಈಗ ನೆಕ್ಸ್ಟ್ ನೋಡ್ಬೇಕಂದ್ರೆ ಎಷ್ಟು ಕಂಟ್ರೀಸ್ ಇದೆ ಅಂತ ನೋಡ್ಬೇಕಂದ್ರೆ ಟೋಟಲ್ 100ಕ್ಕಿಂತ ಹೆಚ್ಚಾಗಿ ಇರೋ ದೇಶಗಳಲ್ಲಿ ಈ ಒಂದು ಟಾಟಾ ಕಂಪನಿ ಇದೆ. ಸೊ ಇದೊಂದು ಮೇನ್ ಥಿಂಗು. ಮತ್ತು ಟೋಟಲ್ ಒಟ್ಟು ಈ ಟಾಟಾ ಪ್ರಾಜೆಕ್ಟ್, ಟಾಟಾ ಕಂಪನೀಸ್ ಒಟ್ಟು ಎಷ್ಟು ಜನ ವರ್ಕ್ ಮಾಡ್ತಾರಂತ ನೋಡ್ಬೇಕಂದ್ರೆ ಟೋಟಲ್ 7 ಲಕ್ಷ ಜನರು ವರ್ಕ್ ಮಾಡ್ತಾ ಇದ್ದಾರೆ ಈ ಒಂದು ಟಾಟಾ ಎಂಟೈರ್ ಕಂಪನಿಯಲ್ಲಿ. ಸೊ ಈ ಥರ ಒಂದು ಇದು. ಮತ್ತು ಮೇನ್ ನೆಕ್ಸ್ಟ್ ಬಂದು ನೋಡ್ಬೇಕಂದ್ರೆ ಟಾಟಾ ಕಂಪನಿ ಅನ್ನೋದು ಎಷ್ಟು ದೊಡ್ಡ ಕಂಪನಿ ಅಂತ ನೋಡಬೇಕು ಅಂತ ಅಂದರೆ ಎಕ್ಸಾಂಪಲ್ ರಿಲಯನ್ಸ್ ಆಗಿರ್ಬೋದು, ಆದಿತ್ಯ ಬಿರ್ಲಾ ಗ್ರೂಪ್ ಆಗಿರ್ಬೋದು, ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಟಾಟಾ ಕಂಪನಿ ಈಸ್ ವೆರಿ ವೆರಿ ಬಿಗ್ ಕಂಪನಿ. ಟಾಟಾ ಕಂಪನಿನೇ ದೊಡ್ಡ ಕಂಪನಿ. ಸೊ ಹಾಗಿರ್ಬೇಕಾದ್ರೆ ಯಾಕೆ ಇಂಡಿಯಾದಲ್ಲಿ ಇರೋ 10 ರಿಚೆಸ್ಟ್ ಪರ್ಸನ್ ಅಂತ ಹೇಳಿ ಮಾಡಬೇಕಂದ್ರೆ ಆ್ಯಂಡ್ ಗೂಗಲಲ್ಲಿ ನಾವು ಸರ್ಚ್ ಮಾಡಬೇಕಾದ್ರೂ ಕೂಡ ಬಂದು ಅದರಲ್ಲಿ ಟಾಟಾ ಅವ್ರದ್ದು ರತನ್ ಟಾಟಾ ಅವ್ರ ಹೆಸರು ಬರೋದಿಲ್ಲ. ಟಾಪ್ 10 ರಿಚೆಸ್ಟ್ ಪರ್ಸನಲ್ಲಿ ಆ ಒಂದು ಲಿಸ್ಟಲ್ಲಿ ಟಾಟಾ ಹೆಸರು ಬರ್ತಾ ಇಲ್ಲ. ಯಾಕೆ? ಎಲ್ಲದಕ್ಕಿಂತ ದೊಡ್ಡ ಕಂಪನಿ ಅಲ್ವಾ ಟಾಟಾ ಕಂಪನಿ. ಮತ್ತೆ ಯಾಕೆ ರತನ್ ಟಾಟಾ ಅವರು ರಿಚೆಸ್ಟ್ ಪೀಪಲ್ ಲಿಸ್ಟಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ನೋಡಬೇಕು ಅಂತಂದರೆ ಇಟ್ಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್. ಔಟ್ ಆಫ್ 100 ಏನೆಲ್ಲ ಪ್ರಾಫಿಟ್ಸ್ ಬರುತ್ತೆ ಟಾಟಾ ಕಂಪನಿಗೆ, ಆ 100%ಅಲ್ಲಿ 65% ಟಾಟಾ ಟ್ರಸ್ಟಿಗೆ ಹೋಗುತ್ತೆ. ಸೊ ಹಾಗಾಗಿ ಮಿಕ್ಕಿದಿರೋ ಬರೀ ಪ್ರಾಫಿಟಲ್ಲಿ 35% ಏನಿದೆ ಇದು ಮಾತ್ರನೇ ರತನ್ ಟಾಟಾ ಅವರ ಪ್ರಾಫಿಟು, ಅವರ ಒಂದು ಪ್ರಾಪರ್ಟೀಸು ಪ್ರತಿಯೊಂದು. ಯಾಕಂದರೆ ಇವರು ಬರೋ ಏನಿದೆ ಲಾಭ ಪ್ರಾಫಿಟ್ಸ್ ಅಲ್ಲಿ ಬಂದು 100%ಅಲ್ಲಿ 65% ಟ್ರಸ್ಟಿಗೆ ಹೋಗಿದ್ರಿಂದ ಇವರ ಒಂದು ಪ್ರಾಪರ್ಟಿ ಎಷ್ಟಿದೆ ಸೊ ಅದೇ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಹಾಗಾಗಿನೇ ಟಾಪ್ 10 ರಿಚೆಸ್ಟಲ್ಲಿ ನಾವು ಗೂಗಲ್ ಮಾಡಬೇಕಂದ್ರೆ ಕೂಡ ಬಂದು ಟಾಟಾ ಹೆಸರು ಅದರಲ್ಲಿ ಬಂದಿಲ್ಲ. ಬಟ್ ಅಕ್ಯುರೇಟಾಗಿ ಹೇಳಬೇಕು ಅಂತಂದರೆ ಆನೆಸ್ಟಾಗಿ ಪ್ರಾಂಪ್ಟಾಗಿ ಟಾಟಾ ಈಸ್ ವೆರಿ ವೆರಿ ಬಿಗ್ ರಿಚೆಸ್ಟ್ ಪರ್ಸನ್ ಅಂತಲೇ ಹೇಳಬೇಕು ರತನ್ ಟಾಟಾ ಅವರು. ಸೊ ಇದು ಒಂದು ಇಷ್ಟೆಲ್ಲ ಸಾಧನೆಗಳನ್ನ ಮಾಡಿ ತುಂಬ ಹಂಬಲ್ ಪರ್ಸನ್, ಇಷ್ಟೆಲ್ಲ ಮಾಡಿ ಸಿಂಪಲ್ ಪರ್ಸನ್, ತುಂಬ ಸಿಂಪಲ್ ಪರ್ಸನ್ ರತನ್ ಟಾಟಾ ಅವರು ಇದು. ಓಕೆ, ಸೊ ಮತ್ತೆ ಏನೆಲ್ಲ ಇವರು ಅವಾರ್ಡ್ಸ್ನ ತಗೊಂಡಿದ್ದಾರೆ ಅಂತ ನೋಡಬೇಕಂದ್ರೆ 2000ರಲ್ಲಿ ಪದ್ಮಭೂಷಣ್ ಅವಾರ್ಡ್ನ ತಗೊಂಡಿದ್ದಾರೆ. ಮತ್ತು 2008ರಲ್ಲಿ ಪದ್ಮ ವಿಭೂಷಣ್ ಈ ಒಂದು ಅವಾರ್ಡ್ನ ತಗೊಂಡಿದ್ದಾರೆ. ಮತ್ತು ಡಾಕ್ಟರೇಟ್ ಕೂಡ ಬಂದು ತಗೊಂಡಿದ್ದಾರೆ. ಸೊ ಇಷ್ಟೆಲ್ಲ ಸಾಧನೆಗಳನ್ನ ಮಾಡಿ ಈಗ ಇನ್ನೂ ಕೂಡ ಬಂದು ಅವರ ಒಂದು ಜರ್ನಿ ಹೋಗ್ತಾನೆ ಇದೆ. ಈಗ ಅವ್ರಿಗೆ ಎಷ್ಟು ವಯಸ್ಸು ಅಂತ ನೋಡಬೇಕಂದ್ರೆ 85 ವರ್ಷ. ಬಟ್ ಇನ್ನೂ ಅವ್ರ ಜರ್ನಿ ಕಂಟಿನ್ಯೂ ಆಗ್ತಾನೇ ಇದೆ. ಸೊ ಇಲ್ಲಿಗೆ ಈ ಒಂದು ರತನ್ ಟಾಟಾ ಅವ್ರದ್ದು ಏನಿದೆ ಈ ಒಂದು ಕಾನ್ಸೆಪ್ಟ್ನ ಇಲ್ಲಿಗೆ ಈ ಒಂದು ಸ್ಟೋರಿನ ನಾನು ಮುಗಿಸ್ತಿದ್ದೀನಿ. ಮಿಕ್ಕಿದು ನೆಕ್ಸ್ಟ್ ಏನಿದೆ ಬೇರೆಯವ್ರು ನೋಡೋಣ ಫ್ರೆಂಡ್ಸ್. ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಜೆನಿ. ಥ್ಯಾಂಕ್ ಯು. ಬಾಯ್.